ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ಏನಂದ್ರೆ, ಈ ಮೂರು ಜನ ದಂಡ ಪಿಂಡಗಳು, ಇವರು ದಂಡ ಪಿಂಡಗಳು. ಈ ಕಿಶೋರ್ ಅವರು, ಪ್ರಕಾಶ್ ರಾಜ್ ಅವರು, ಈ ಚೇತನ್ ಅವರು ನೋಡಿ, ಇವ್ರನ್ನ ಯಾವುದೇ ಕಾರ್ಯಕ್ರಮಕ್ಕೆ ಬರಲಿ ಒಂದು ವಿವಾದ ಮಾಡಿಟ್ಟೆ ಹೋಗ್ತಾರೆ. ಮೊನ್ನೆ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ದಾರೆ. ರಾಜ್ಕುಮಾರ್ ಅವರ ಕಾಲು ಧೂಳಿಗೂ ಸಮಾನ ಇಲ್ಲ, ರಾಜ್ಕುಮಾರ್ ಅವರ ಚಪ್ಪಲು ಧೂಳಿಗೂ ಸಮಾನ ಇಲ್ಲಲಿದ್ದ ಚೇತನ್. ರಾಜ್ಕುಮಾರ್ ಅವರು ಕನ್ನಡ ನೆಲ ಜಲ ಭಾಷೆ ಅಂತ ಬಂದಾಗ ಮೈ ಕೊಡುಗೆ ಇದ್ದಂಥವ್ರು. ಇಡೀ ಕರ್ನಾಟಕ ಸುತ್ತಿ ತನ್ನ ಭಾಷೆಗೆ, ತನ್ನ ನೆಲಕ್ಕೆ ಜಲಕ್ಕೆ ಅವಮಾನ ಆಗಿದೆ ಅಂತೇಳಿ ಭಾಷಾಭಿಮಾನ ಬಡಿದು ಎಬ್ಬಿಸಿ ಜನಗಳನ್ನ ಕೊಡವಿ ನಿಂತವರು ರಾಜ್ಕುಮಾರ್ ಅವರು. ಯಾರು ಮುನ್ನುಗ್ಗಿ ಹೊರ ಬರೆದ ಕಾಲದಲ್ಲಿ ರಾಜ್ಕುಮಾರ್ ಅವರು ಬಂದು ನಮ್ಮ ರಾಜ್ಯಕ್ಕೆ ದೇಶಾಭಿಮಾನ ಹೇಗಿರ್ಬೇಕು, ಹೇಗೆ ಒಂದಾಗಬೇಕು ಅನ್ನೋದನ್ನ ತೋರಿಸ್ಕೊಂಡವ್ರಂಥವ್ರು ರಾಜ್ಕುಮಾರ್ ಅವರು. ಈ ಪ್ರಕಾಶ್ ರಾಜ್ ಬರ್ತಾರೆ, ಯಾವಾಗ ನೋಡಿದ್ರು ಯಾವ ಪಕ್ಷಕ್ಕಾದ್ರೂ ಬೈಕೊಳ್ಳಿ, ನಮಗೆ ಸಂಬಂಧ ಇಲ್ಲ. ಈ ಮೋದಿ ಅವರಿಗೆ, ಬಿಜೆಪಿಗೆ ಬೈಯೋದು ಈತನ ಕೆಲಸನೇ ಇದು ಅನ್ಸುತ್ತೆ. ಸ್ನೇಹಿತರೆ, ಇಂಥವ್ರನ್ನ ಇಲ್ಲ ರಾಜ್ಯದಿಂದ ಆಚೆ ಇಡಬೇಕು, ಇಲ್ಲ ಈ ಕಾರ್ಯಕ್ರಮಗಳಿಗೆ ಕರಿಬಾರ್ದು. ಈ ಕಿಶೋರ್ ಅಷ್ಟೇ, ಯಾವ್ದಾದ್ರು ಒಂದು ಈ ಬಿಜೆಪಿ, ಮೋದಿ, ಬಿಜೆಪಿ ವಿಗ್ರಹದಲ್ಲಿ ಬೈದು ಯಾರಿಗಾರು ಬೈಕೊಂಡ್ಲಿ, ಆದ್ರೆ ಒಬ್ರ ಮೇಲೆ ಬೈದಾಗ ಇವರು ಯಾರ ಕಡೆ ಒಂದು ಕಡೆ ಇರ್ತಾರೆ ಅನ್ನೋದು ರುಜುವಾತಾಗುತ್ತೆ. ನಮ್ಮ ಸಮಾಜದಲ್ಲಿ ಶಾಂತಿ ಕದಡುವಂತ ಕೆಲಸ ಈ ಮೂರು ಜನಗಳು ಮಾಡ್ತಾರೆ. ಸ್ನೇಹಿತರೆ, ಪ್ರಕಾಶ್ ರಾಜ್ ಮೊನ್ನೆ ಕೇರಳದಲ್ಲಿ ಹೋಗಿ ರಾಮ ಆಗಿದ್ದ, ರಾಮನ ಹಣ್ಣು ಕದ್ರಿಂದ ಈ ರಾಮಾಯಣ ಮಹಾಭಾರತನ ಇವನು ನಾಲ್ಗೆ ಹುಳ ಬೀಳ್ಬೇಕಾ ಬೇಡವಾ? ಸ್ನೇಹಿತರೆ, ಭಗವಂತನ ರಾಮನನ್ನು ಬಿಡ್ಲಿಲ್ವಲ್ಲ ಇವನು ಪಾಪಿ. ತನ್ನ ಹೆಸರು ಫೇಮಸ್ ಮಾಡ್ಕೊಳ್ಳೋ ಚಪಲಕ್ಕೆ ಅಂದ್ರೆ ನೋಡಿ ಸ್ನೇಹಿತರೆ, ಇಂಥ ವ್ಯಕ್ತಿಗಳನ್ನ ಯಾವತ್ತೂ ನಂಬೇಡಿ, ಯಾವತ್ತೂ ಫಾಲೋ ಮಾಡಬೇಡಿ. ಇಂಥ ವ್ಯಕ್ತಿಗಳು ನಮ್ಮ ರಾಜ್ಯದಿಂದ ದೂರ ಇಡಬೇಕು. ಶಾಂತಿ ಸಮಾನತೆ ಕಾಪಾಡಬೇಕು ಅಂದ್ರೆ ಇಂಥ ವ್ಯಕ್ತಿಗಳು ನಮ್ಮ ರಾಜ್ಯದಿಂದ ದೂರ ಇರಬೇಕು. ಇವ್ರು ಯಾರಿಗೂ ಸಮಾನತೆ ಇವೆಲ್ಲ ಸುಮ್ಮನೆ ಹೇಳ್ಕೊಂಡು ಬರೋದು, ಇವ್ರು ಏನು ಮಾಡಲ್ಲ. ಇವರು ಪಾಪ ಅವ್ರ ಜೊತೆ ಜನ ಕರ್ಕೊಬಂದು ಅರ್ಧ ದಾರಿಲಿ ಕೈ ಬಿಟ್ಟು ಹೋಗಿರ್ತಾರೆ. ಸ್ನೇಹಿತರೆ, ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇವ್ರು ನೋಡಿ ಎಲ್ಲ ವಿವಾದ ಆಗಂತ ವಿಷಯಗಳನ್ನೇ ಮಾತಾಡೋದು. ರೈತರಿಗೆ ಕರೆಂಟ್ಗಳಿಲ್ಲ, ರೈತರಿಗೆ ಬೆಲೆಗಳು ಸಿಗಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ. ಎಷ್ಟೋ ಹಾಸ್ಪಿಟ್ಲ್ಗಳಿಲ್ಲ ಹಳ್ಳಿಗಳಲ್ಲಿ, ಅದ್ರ ಬಗ್ಗೆ ಮಾತಾಡಲ್ಲ. ಎಷ್ಟೋ ಬಾಣಂತಿಯರಿಗೆ ಸರಿಯಾದ ಒಂದು ಸೌಕರ್ಯ ಸಿಗ್ತಾ ಇಲ್ಲ ಗೌರ್ಮೆಂಟ್ ಇಂದ, ಅದ್ರ ಬಗ್ಗೆ ಮಾತಾಡಲ್ಲ. ರೋಡ್ಗಳಿಲ್ಲ, ಮಾತಾಡಲ್ಲ. ಪ್ರಕಾಶ್ ರಾಜು, ಕಿಶೋರು, ಚೇತನ್ ಇವತ್ತು ಬೆಂಗಳೂರಲ್ಲಿ ಗುಡ್ಡ ಕುಸಿದಿದೆ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಕೇಳಿ ಒಂದು ಸಲಹೆ ಕೊಟ್ರ? ಇಲ್ಲ. ಅದ್ರ ಬಗ್ಗೆ ಏನಾದ್ರು ಟ್ವೀಟ್ ಮಾಡಿರ? ಇಲ್ಲ. ಹಳ್ಳಿಗಳಲ್ಲಿ ಎಷ್ಟೋ ಜನಗಳಿಗೆ ಮನೆ ಇಲ್ಲ, ಓದಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ, ಬಡ ಸ್ಥಿತಿ ಇದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಇಲ್ಲ, ಇವರು ತಮ್ಮ ಪ್ರಚಾರದ ತೆವಲಿಗೆ ತಮ್ಮ ಜನಗಳನ್ನ ಬಳಸ್ಕೊಂಡು ಈ ತರ ಮುನ್ನುಗ್ತಾ ಇದ್ದಾರೆ. ಸ್ನೇಹಿತರೆ, ಇಂಥವ್ರನ್ನ ನಾನು ಕೈ ಮುಗಿದು ಕೇಳೋದು, ನಮ್ಮ ಕರ್ನಾಟಕದ ದೂರ ಇಡಿ. ಯಾರು ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ಇಂಥವ್ರನ್ನ ಫಾಲೋ ಮಾಡಬೇಡಿ. ನಮ್ಮ ಸಮಾಜಕ್ಕೆ ಆದಷ್ಟು ಕೆಟ್ಟ ಹುಳುಗಳು ಸ್ನೇಹಿತರೆ ಇವರು ಅಂತ ಹೇಳ್ತಾ ನನ್ನ ಈ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಯಾವ ವ್ಯಕ್ತಿಯ ಪರವಾಗಿ, ಯಾವುದೋ ಪಕ್ಷದ ಪರವಾಗಲ್ಲ, ಸಮಾಜದ ಪರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಜಗನ್ನಾಥ್. ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್.